ಯಾವುದೋ ಒಂದು ಮಾಲ್ನಲ್ಲಿ ಹಿಂಗೆ ಮಾಡಿದ್ರಿ, ಅದನ್ನ ಯಾಕ್ರಿ ಇಷ್ಟೊಂದು ದೊಡ್ಡ ವಿಷಯ ಮಾಡ್ತೀರಿ ಅಂತ ಕೆಲವರು ಕೇಳ್ಬೋದು. ನಿಜಕ್ಕೂ ಇದು ಒಂದು ಮಾಲ್ನಲ್ಲಿ ಆಗಿದ್ದು ಅಂತ ನಾವು ಹೇಳ್ತಾ ಇಲ್ಲ. ಅದೋ ಒಂದು ಮಾಲಲ್ಲಿ ಆಯಿತು, ಯಾರೊಬ್ರು ಸೆಕ್ಯೂರಿಟಿ ಹಿಂಗೆ ಮಾಡಿದ್ರು, ಅವ್ರಿಗೇನೋ ಗೊತ್ತಾಗಿರ್ಲಿಲ್ವೇನೋ, ಹಿಂಗೆ ಆಗಿರ್ಬೇಕೇನೋ. ಅದಕ್ಕೋಸ್ಕರ ನಿಜಕ್ಕೂ ನಾವು ಇಬ್ಬರನ್ನು ಕೂರಿಸಿ ನಾವು ಮಾತಾಡ್ತಾ ಇಲ್ಲ. ರಾಜ್ಯದ ಜನತೆಯೇ ನೀವೇನು ಹೇಳ್ತೀರಿ ಅಂತ ಕೇಳ್ತಾ ಇಲ್ಲ. ಯಾಕೆ ಅಂದರೆ ಇರೋಬರ ಮಾಲ್ಗಳಲ್ಲೆಲ್ಲ ಇದೇ ಪರಿಸ್ಥಿತಿ. ಎಲ್ಲ ಮಾಲ್ಗಳಲ್ಲಿ ಅಲ್ಲಿ ಇಲ್ಲಿ ಅಂತಲ್ಲ. ಆಗಲೇ ಕೋನ್ ರೆಡ್ಡಿಯವರು ಮಾತಾಡ್ತಾ ಇದ್ರು, ಪ್ರತಿಕ್ರಿಯೆ ಕೊಟ್ಟು ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೊಡ್ರಿ ಅವ್ರ ನಂಬರ್ನ, ಜಾಡ್ಸು ಬರ್ತೀನಿ ಅಂತಂದು. ಕೊಡಿ ಅವ್ರ ನಂಬರ್ನ, ಆ ಕಡೆ ಹೋದಾಗ ಜಾಡ್ಸು ಬರ್ತೀನಿ, ಅವ್ನು ಯಾವನೋ ನೋಡ್ತೀನಿ ನಾನು ಅಂತ. ರೈತರಿಗೆ ಬೆಂಬಲ ಸೂಚಿಸೋದಲ್ಲ, ನಾವು ಬದುಕಿರೋದೇ ರೈತನಿಂದ. ಅದನ್ನಾದರೂ ತಿಳ್ಕೊಳ್ಬೇಕಲ್ಲ. ಅವರ ಪರವಾಗಿ ಮಾತಾಡಿ ಅವರಿಗೆ ಬೆಂಬಲ ಕೊಡಿ ಅಂತ ನಾನಂತೂ ನಿಮಗೆ ಕಾಲಿಗೆ ಬಿದ್ದು ಕಳಕಳಿಯಿಂದ ವಿನಂತಿ ಈ ಥರದ್ದು ಇಲ್ವೇ ಇಲ್ಲ. ನಮ್ಮ ಕರ್ತವ್ಯ ರೀ, ಈ ನಾಡಿನಲ್ಲಿ ಈ ಮಣ್ಣಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬನ ಕರ್ತವ್ಯ ರೈತರಿಗೆ ಗೌರವಿಸೋದು, ಅವ್ರ ಜೊತೆ ನಿಲ್ಲೋದು, ರೈತರಿಗೆ ಅನ್ಯಾಯ ಆದಾಗ ಅವ್ರ ಹಿಂದೆ ಹೋಗೋದು, ಅವ್ರನ್ನ ಬೆಂಬಲಿಸೋದು. ಕುರುಬೂರು ಶಾಂತಕುಮಾರ್ ಅವರು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರು, ಅವರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಶಾಂತಕುಮಾರ್ ಸರ್ ನಮಸ್ತೆ. ನಮಸ್ಕಾರ ಸರ್. ನಾವು ದಿನನಿತ್ಯ ಪಾಪ ರೈತರು ಸಿಕ್ಕಿದಾಗ ಕೈ ಮುಗಿತೀವಿ, ದೇವರು ಅಂತ ಭಾವಿಸ್ತೀವಿ. ಹೀಗಿದ್ದಾಗ ನಮ್ಮ ಸಂಸ್ಕೃತಿನೇ ಹೀಗಿದ್ದು. ಒಂದು ಎಷ್ಟೋ ಸಣ್ಣ ಪುಟ್ಟ ಹುಳುಗಳು ಪುಟೆಗಳೆಲ್ಲ ಬರ್ತವಲ್ಲ, ಇಂಥವೆಲ್ಲ ಬೆಂಗಳೂರಿನಲ್ಲಿ ಹುಟ್ಕೊಂಡ್ಬಿಟ್ಟಿದ್ದಾವೆ. ಈ ಮಾಲು ಅಲ್ಲಿ ಇಲ್ಲಿ ಅಂತ ರೈತರಿಗೆ ಅವಮಾನ ಮಾಡೋದು, ಪಂಚೆ ಬಿಡ್ಕೊಂಡು ಬಂದರೆ ನೋ ಎಂಟ್ರಿ ಅನ್ನೋದು. ಇದೇ ಥರದ ಘಟನೆ ಮೆಟ್ರೋದಲ್ಲೂ ಆಗಿತ್ತು ಸರ್. ಆವಾಗಲೂ ನಾವು ಖಂಡಿಸಿದ್ವಿ, ಈ ಥರದ್ದು ಆಗಬಾರ್ದು ಇನ್ನು ಮುಂದೆ ಅಂತ. ಆದರೆ ಈ ಯಾವುದೋ GT ಮಾಲ್ ಅಂತೆ, GT ಮಾಲ್, ಈ ಮಾಲಲ್ಲಿ ಅದೇ ಥರದ ಮತ್ತೊಂದು ಘಟನೆ ಆಗಿದೆ. ಏನು ಹೇಳ್ತೀರಿ ಸರ್? ಈಗ ನೋಡಿ, ಕೆಲವೊಂದು ಜನ ಮನುಷ್ಯರ ತರ ವರ್ತನೆ ಮಾಡ್ತಾ ಇಲ್ಲ. ಈಗ ಅವರೆಲ್ಲ ಏನ್ ತಿಂತಾ ಇದಾರೆ? ಮನುಷ್ಯರಾಗಿ ಮನುಷ್ಯರ ಆಹಾರ ತಿಂತಾ ಇದಾರಾ ಅಥವಾ ಬೇರೆ ಯಾರು ತಿಂತಾ ಇದಾರ ಯೋಚನೆ ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ರೈತ ಬೆಳೆದೇ ಇದ್ರೆ ಈ ಮಾಲಲ್ಲಿ ಕೆಲಸ ಮಾಡೋರು, ಮಾಲ್ ಮಾಲೀಕರು ಏನ್ ತಿಂತಾರೆ? ರೈತ ಬೆಳೆದನ್ನ ತಿನ್ಬೇಕು, ರೈತನಿಗೆ ಗೌರವ ಕೊಡೋಕ್ ಬೇಕಿಲ್ವಾ? ರೈತ ಪಂಚೆ ಹಾಕೊಂಡು ಹೋಗ್ತಾನ ಅಂತಂದ್ರೆ ಇನ್ನೇನ್ ಹಾಕೊಂಡು ಹೋಗ್ಬೇಕು? ಚಡ್ಡಿ ಹಾಕೊಂಡು ಹೋಗ್ಬೇಕಾ? ಮತ್ತೆ ಎಲ್ಲಾನು ಬಿಚ್ಚಿ ಹಾಕ್ಬಿಟ್ಟು ಹೋಗ್ಬೇಕಾ? ಇದು ಭಾರತ ದೇಶ ಅಂತ ಅರ್ಥ ಮಾಡ್ಕೋಬೇಕು ಅವರು. ರೈತನ ಬಗ್ಗೆ ಈ ರೀತಿ ಪದೇ ಪದೇ ನಾವು ನೋಡ್ತಾ ಇದೀವಿ. ಮೊನ್ನೆ ಒಂದು ಮೆಟ್ರೋದಲ್ಲಿ ಇದೇ ತರ ಇನ್ಸಿಡೆಂಟ್ ಆಯ್ತು, ಈಗ ಇಲ್ಲ ಆಗ್ತಾ ಇದೆ. ಇದೇ ರೀತಿ ಮತ್ತೆ ಮರುಕಳಿಸ್ರೆ ಖಂಡಿತವಾಗ್ಲೂ ನಾವು ರೈತರೆಲ್ಲ ಸೇರಿ ಅರೆಬೆತ್ತಲೆಯಾಗಿ ದೊಣ್ಣೆ ಹಿಡ್ಕೊಂಡು ನುಗ್ಬೇಕಾಗ್ತದೆ ಅವ್ರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ. ಇನ್ನೇನು ಮಾಡಕ್ಕಾಗಲ್ಲ. ನಾವು ಬಹಳ ಗೌರವಯುತವಾಗಿ ಹೇಳ್ತಾ ಇದೀವಿ, ಎಚ್ಚೆತ್ಕೊಂಡು ಮುಂದೆ ಈ ರೀತಿ ರೈತರಿಗೆ ಅಪಮಾನ ಮಾಡಿದ್ರೆ ನಾವು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ರೈತರು ನಾಳೆ ಅವ್ರಿಗೆ ಪಾಠ ಕಲಿಸುವಂತ ಕೆಲಸವನ್ನ ಮಾಡಬೇಕಾಗ್ತದೆ. ಇದು ಎಚ್ಚರಿಕೆ. ಪದೇ ಪದೇ ಹಾವೇರಿ ರೈತ ಇರ್ಬೋದು, ಯಾವುದೇ ಈ ದೇಶದ ರೈತ ಎಲ್ಲಿಂದಾರು ಬರ್ಲಿ, ಅವನ ಪಂಚೆ ಹಾಕೊಂಡ್ ಬರ್ಬೇಡ, ಪ್ಯಾಂಟ್ ಹಾಕೊಂಡ್ ಬರ್ಬೇಡ, ಚಡ್ಡಿ ಹಾಕೊಂಡ್ ಬರ್ಬೇಡ ಅಂತ ಹೇಳಕ್ ಅವ್ರಿಗೇನು ಅನುಕೂಲ ಇದೆ? ಇದು ಅವಕಾಶ, ಕಾನೂನಲ್ಲಿ ಇದು ಅವಕಾಶ ಇದೆ. ಏನ್ ಸಿಕ್ಕ ಹುಡುಗಾಟಿಗೆ ಆಡ್ತಾ ಇದಾರೆ ಅವರು. ಇಂಥ ಒಂದು ವರ್ತನೆಗಳನ್ನ ನಾವು ಸಹಿಸ್ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಎಚ್ಚರಿಕೆ, ಅಂತಿಮ ಎಚ್ಚರಿಕೆ ಇದು. ಸರ್, ಇದು ಯಾವ ಮನಸ್ಥಿತಿಯಿಂದ ನಂಗೆ ಗೊತ್ತಾಗಲ್ಲ ಸರ್. ಯಾರ್ಯಾರೋ ಅಸಹ್ಯವಾಗೆಲ್ಲ ಬಟ್ಟೆ ಹಾಕೊಂಡು ಓಡಾಡ್ತಾ ಇರ್ತಾರೆ, ಅಂಥವ್ರಿಗೆ ರಾಜ ಮರ್ಯಾದೆ. ಬನ್ನಿ 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 ನಮ್ಮ ಮಾಲಿಗೆ ಬನ್ನಿ ಅಂತ ಮೈ ತುಂಬ ಬಟ್ಟೆ ಹಾಡ್ಕೊಂಡು ಹೋಗ್ಕೊಂಡ್ರೆ ಈ ಥರ ಸಮಸ್ಯೆನಾ? ಅದಲ್ಲ ಸರ್, ಮನುಷ್ಯರಲ್ಲ ಅವರೆಲ್ಲ. ಮನುಷ್ಯರಾಗಿದ್ರು ಅವ್ರು ಈ ತರ ಹೇಳ್ತಿರ್ಲಿಲ್ಲ. ಮನುಷ್ಯರಾಗಿದ್ರೆ ಈ ತರ ಮಾತಾಡ್ತಿರ್ಲಿಲ್ಲ. ಯಾಕೆಂದ್ರೆ ಅನ್ನ ತಿನ್ನುವಂತವ್ರು ಯಾರು ಕೂಡ ರೈತರಿಗೆ ಅಪಮಾನ ಮಾಡಲ್ಲ. ರೈತ ಬೆಳೆದಂತದ್ದ ತಿನ್ನುವಂತ ಜನ ಇವತ್ತು ರೈತನ ಬಗ್ಗೆ ಅಪಾರವಾದಂತ ಗೌರವ ಇಟ್ಕೋಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ರೈತನ ಸಂಕಷ್ಟವನ್ನ ಯಾರು ನಿವಾರಣೆ ಮಾಡ್ತಾ ಇಲ್ಲ. ರೈತ ತುಂಬಾ ಕಷ್ಟದಲ್ಲಿದ್ದಾನೆ, ಆತ್ಮಹತ್ಯೆ ಆಗಿದ್ದಾನೆ. ಇನ್ನೂ ಕೂಡ ಇದ್ರ ಬಗ್ಗೆ ಚರ್ಚೆಗಳು ನಡೀತಾ ಇಲ್ಲ. ಇವತ್ತು ದೊಡ್ಡ ದೊಡ್ಡ ಮಾಲ್ ಮಾಡ್ಕೊಂಡ ತಕ್ಷಣ ಮಾಲು ಬರೋಲ್ಲ, ಏನ್ ತಿಳ್ಕೊಂಡು ಬರ್ತಾರೆ? ಅವರು ರೈತ ಬೆಳೆದಂತೆ ತಿಳ್ಕೊಂಡು ಹೋಗೋದು. ಮಾಲು ಮಾಡಿರ್ತಕ್ಕಂಥ ಮಾಲೀಕರು ಅದನ್ನೇ ತಿನ್ನೋದು, ರೈತ ಬೆಳೆದಂತೆ ತಿನ್ನೋದು. ದಿನನಿತ್ಯ ಹಾಲು, ಬೆಣ್ಣೆ, ಮೊಸರು, ಮಜ್ಜಿಗೆ, ತರಕಾರಿ, ಹಣ್ಣು ಎಲ್ಲ ರೈತರು ಬೆಳೆದಂತೆ ಮಾರಾಟ ಮಾಡೋದವರು ಅವಿವೇಕಿಗಳವರು. ಅವಿವೇಕಿಗಳಿಗೆ ಸರಿಯಾದಂತ ಬುದ್ಧಿ ಕಲಿಸ್ಬೇಕಾಗ್ತದೆ ನಾವು ಈ ರೀತಿ ವರ್ತನೆ ತೋರಿದ್ರೆ. ಇದು ಅಂತಿಮ ಎಚ್ಚರಿಕೆ. ಹೌದು ಹೌದು ಸರ್, ಇದಕ್ಕೆ ಏನಾದರೂ ಒಂದು ಮಾಡ್ಬೇಕಲ್ಲ ಸರ್. ಒಂದು ಮಾಲಿಂದ ಹೀಗಾಯ್ತು ಅಂದ್ರೆ ಓಕೆ, ಬೆಂಗಳೂರಿನಲ್ಲಿರೋ ಇರೋಬರ ಮಾಲ್ಗಳೆಲ್ಲ ನೀವು ಯಾರಾದ್ರೂ ರೈತರು ಪಾಪ ಹೋದ್ರೆ, ಪಂಚೆ ಬಿಡ್ಕೊಂಡು ಹೋದ್ರೆ ಒಂಥರ ನೋಡ್ಬಿಡ್ತಾರೆ. ನಾವೇನೋ ಹಳ್ಳಿ ಕಡೆಯಿಂದ ಬಂದಿರ್ತೀವಿ, ನೋಡೋಣ ಬೆಂಗಳೂರು ಹೆಂಗಿದೆ, ಇದು ಯಾವ್ದಿದು ಮಾಲ್ ಅಂತಾರಲ್ಲ ಹೆಂಗಿದೆ ನೋಡೋಣ ಅಂತ ಬಂದಿರ್ತೀವಿ. ಇಲ್ಲ ಸರ್, ಈಗ ನಾವು ಅದಕ್ಕೂ ಒಂದು ಕಾರ್ಯಕ್ರಮ ಮಾಡ್ತೀವಿ. ಇದು ಅಂತಿಮವಾಗಿ ಹೇಳ್ತಾ ಇದೀವಿ, ಮಾಲ್ನ ಮಾಲೀಕರು ಎಚ್ಚೆತ್ತುಕೊಂಡ್ರೆ ಸರಿ. ಇಲ್ಲ ಅಂದ್ರೆ ಖಂಡಿತವಲ್ಲೂ ಕೂಡ ನಾವು ಸದ್ಯದಲ್ಲೇ ವಿರುದ್ಧವಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ, ಅವ್ರಿಗೆ ಬಿಸಿಯನ್ನ ಮುಟ್ಟಿಸ್ತೀವಿ ಸರ್. ಅದೇ ಒಂದು ರೆಸಲ್ಯೂಷನ್ ಅನ್ನೋದು ಬಂದ್ಬಿಡ್ಬೇಕು ಅಂತ ನಾನು ಹೇಳೋದು.
ನೀವು ಯಾವ ರೆಗ್ಯುಲೇಷನ್ ಬರ್ಬೇಕು. ಹೌದು, ರೈತರು ಅಂದ್ರೆ ಬಹಳ ಅಸಡ್ಡೆ ಕಾಣ್ತಾ ಇದಾರೆ, ಅವ್ರಿಗೆ ಬುದ್ಧಿ ಕಲಿಸುವಂತ ಕೆಲಸ ಮಾಡ್ತೀವಿ. ಎಸ್ ಸರ್, ಇದಕ್ಕೊಂದು ಜಾಗೃತಿ ಏನಾದರೂ ಆಗಬೇಕು, ನಿಮ್ಮ ಕಡೆಯಿಂದ ಏನಾದರೂ ಆಗಬೇಕು ಸರ್. ಸರಿ ಸರ್, ಖಂಡಿತ ಮಾಡೋಣ. ಥ್ಯಾಂಕ್ ಯು ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.